ಎಲ್ಲೊಂದ್ ಕಡೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಗೇಮ್ ಆಗಿರ್ಬೋದು, ಮತ್ತೆ ಈ ಒಂದು ಇದ್ರ ಬಗ್ಗೆ ಎಲ್ಲಾನು ಯೋಚನೆ ಮಾಡಿದಾಗ ನಿಮ್ಗೆ ಒಂಥರ ಭಯ ಆಗಿತ್ತು ಅನ್ಸುತ್ತೆ, ಜನ ಹ್ಮ್. ಯಾವ ರೀತಿ ಆಸೆಟ್ ಮಾಡ್ತಾರೋ ಹ್ಮ್ ನನ್ನನ್ನ ಹ್ಮ್ ಅಂತ. ಹ್ಮ್. ನಂಗೆ ಬಂದ ಕೂಡ್ಲೆ ಅದನ್ನೇ ಹೇಳಿದೆ, ನೀನ್ ಯಾಕೆ ಒಪ್ಕೊಳ್ಳಕ್ ಹೋದೆ, ಒಪ್ಕೊಳಕ್ ಯಾಕೆ ಹೋದೆ, ಅದು ಆ, ಅಲ್ಲಿಗೆ ಮುಗ್ದೋಗ್ತಿತ್ತಲ್ಲ, ಮಿರರ್ ಅಲ್ಲಿ ನೋಡಿದ್ದು ಅಂತ ಗೊತ್ತಾಗ್ತಿರ್ಲಿಲ್ಲ ಹ್ಮ್. ಅಂತ. ಈಗ ನಾನು ಮಿರರ್ ಅಲ್ಲಿ ನೋಡಿದ್ದು ಸತ್ಯ. ಹೌದು. ನೀವೀಗ ಬಂದು ನನ್ನ ಹತ್ರ ಮಿರರ್ ಅಲ್ಲಿ ಆಟ ಆಡಿದ್ದೆ ಅಂತ ಸುಮ್ನೆ ನಾನು ಸಿಕ್ಸ್ ಹಾಕ್ಬೇಕು ಅಂತಾನೂ ಅಲ್ಲ, ಮಂಜು ಅವ್ರು ಆ ರೀತಿ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಹೀಗೆ ಕೇಳಿದಾಗ ನಾನು ಮಿರರ್ ನೋಡಿದವನು ಮಿರರ್ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಹೆಂಗೆ, ಅದು ಸಾಧ್ಯನೇ ಇಲ್ಲ ಹೇಳೋದಕ್ಕೆ. ಅಕಸ್ಮಾತ್ ನೀವು ಕೇಳದೆ ಇರ್ತಿದ್ರೆ ನಾನು ಅದನ್ನ ಹೇಳ್ತಿರ್ಲಿಲ್ವೇನೋ, ಅದು ನಾನು ಹೇಳದೆ ಇರ್ಬೋದು. ಹೌದು. ಒಬ್ರು ಕೇಳ್ತಾರೆ ಅಂದಾಗ ನಾನು ಹೇಳದೆ ಇರೋದು, ಅದು ಸುಳ್ಳು ಹೇಳೋದು ಸಾಧ್ಯನೇ ಇಲ್ಲ. ನಂಗೆ ಆ ತಪ್ಪು ಮಾಡಿದಾಗ ನಂಗೆ ಅನ್ಸಿದ್ದು, ನಮಗೆ ಕೆಲವೊಮ್ಮೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳಾಗ್ತದೆ, ಆ ತಪ್ಪುಗಳಿಗೆ ನಾವು ಅದನ್ನೇ ಸರಿ ಮಾಡಿದೀವಿ ಅಂತ ಅನ್ಸುತ್ತೆ. ಹ್ಮ್ ಹ್ಮ್. ಆ ಆ ಟೈಮಲ್ಲೂ ನನಗೆ ಮಿರರ್ ಅಲ್ಲಿ ನೋಡಿದ್ದಾನೆ, ಗ್ರೇ ಏರಿಯಾ ಅನ್ನೋ ತರ ನಾನು ಹೇಳಿದ್ರು ಕೂಡ ರಜತ್ ಕೂಡ ಮಿರರ್ ಅಲ್ಲಿ ನೋಡಿದ್ದಾನೆ ಅಂತ ಅಂದ್ರು. ಅದಕ್ಕೆ ರಜತ್ ಅವ್ರು ಒಂದ್ ಮಾತು ಹೇಳ್ತಾರೆ, ನನಗೇನು ಮೋಸ ಮಾಡಿ ಗೆಲ್ಬೇಕು ಅಂತ ಇಲ್ಲ ಅಂತ. ಹ್ಮ್. ನಾನ್ ಟ್ರಿಗರ್ ಆಗ್ತೀನಿ, ನಾನೇನಾಗಾದ್ರೆ ಮೋಸ ಮಾಡಿದೀನ ಅಂತ ನಾನ್ ಕೇಳ್ತೀನಿ ರಜತ್ ಅವ್ರ ಹತ್ರ. ಆ ಕ್ಷಣದಲ್ಲಿ ನಂಗೆ ಅದು ಮೋಸ ಅಲ್ಲ, ಬಟ್ ರಜತ್ ಅವರು ಅನ್ಕೊಂಡಿದ್ರು ಮಿರರ್ ಅಲ್ಲಿ ನೋಡುದು ಮೋಸ ಅಂತ. ನನಗೆ ಅದು ಮೋಸನೇ ಅಲ್ಲ ಅಂತ ಅನಿಸ್ತು. ಯಾಕಂದ್ರೆ ನಾನು ಗೆಲ್ಬೇಕು ಅಥವಾ ಏನೋ ಆಗ್ಬೇಕು, ಅದು ಸಣ್ಣ ತಪ್ಪು, ಅದ್ರಲ್ಲಿ ಏನಿದೆ, ಅದು ಗ್ರೇ ಏರಿಯಾ ಹೀಗೆ ಅಂದ್ಕೊಂಡು ಆ ಮೋಸನ ನಾನು ಮೋಸ ಅಲ್ಲ ಅಂತ ರಜತ್ ಅವ್ರ ಹತ್ರ ಹೇಳ್ತಿದ್ದಾಗ ನನಗೆ ಅನಿಸ್ತು, ನಾನು ಕೆಲವೊಮ್ಮೆ ನಾನು ಮಾಡೋ ತಪ್ಪುಗಳಲ್ಲೂ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು, ನಾನು ಮಾಡಿದ್ದೆ ಸರಿ ಅಂತ ಎಲ್ಲ ಟೈಮಲ್ಲೂ ಅನ್ಕೋಬಾರ್ದು ಅಂತ. ಬಹುಶಃ ಈ ಒಂದು ಆಟ ಆಗಿರ್ಬೋದು, ಆ ಒಂದು ಟಾಸ್ಕ್ ಆಗಿರ್ಬೋದು, ಎಲ್ರಿಗೂ ಒಂದು ನೀತಿ ಪಾಠ ಆಯ್ತಾ ಅಂತ. ಬಿಕಾಸ್ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಹೋದಾಗ, ಅಥವಾ ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ಗೆಲ್ಲೇಬೇಕು ಅನ್ನುವಂತಹ ಹಠ ಹಿಡಿದಿರುವಂತ ಯುವಕರು ಸೊ ಗೆಲ್ಲಬೇಕು ಅನ್ನುವಂತ ಇಂಟೆನ್ಷನ್ ಇಂದ ಏನ್ ಬೇಕಾದ್ರೂ ಮಾಡ್ತಾರೆ. ಹ್ಮ್ ಸೊ ನೀವು ಕೂಡ ಅದೇ ಒಂದು ವಿಚಾರದಲ್ಲೇ ಇದ್ರಿ. ಎಂಡ್ ಆಫ್ ದ ಡೇ ನೀವೇನು ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕು, ನಾನು ಗೆಲ್ಲಬೇಕು. ಹ್ಮ್ ಅಲ್ಲಿ ನಿಮ್ ಪ್ಲೇಸ್ ಅಲ್ಲಿ ನಾನಿದ್ದಿದ್ರು ಬಹುಶಃ ನಾನು ಹಂಗೆ ಮಾಡ್ತಿದ್ದೆ. ಹ್ಮ್ ಹ್ಮ್ ಬಿಕಾಸ್ ಯಾಕಂದ್ರೆ ನಾನು ಗೆಲ್ಲಬೇಕು, ನಾನು ಪ್ರೂವ್ ಮಾಡ್ಕೋಬೇಕು ಅಂತ. ಬಟ್ ಅದು ಯಾವ ದಾರಿ ಹಿಡಿದಿದೀವಿ ಅನ್ನೋದು ಇಂಪಾರ್ಟೆಂಟ್ ಹೌದೌದು. ಆಗಲ್ಲ. ಬಟ್ ಗೆಲ್ಲಬೇಕು ಅನ್ನುವಂಥದ್ದು ಪಣ ಇದ್ದೇ ಇರ್ತೈತೆ. ಹ್ಮ್. ಸೊ ಇವಾಗ ಆ ಒಂದು ನೀತಿ ಪಾಠದಿಂದ ನಾವು ನಿಯತ್ತಾಗಿ ಹೋಗ್ಬೇಕು ಅನ್ನುವಂಥದ್ದು ಏನಾದ್ರು correct. ಇರುತ್ತೆ. ಹಾ. ಬಹುಶಃ ನಿಮ್ ತಪ್ಪೇನಿಲ್ಲ ಅನ್ಸುತ್ತೆ, ಬಿಕಾಸ್ ದೇವ್ರು ಈ ತರ ಮಾಡ್ಸಿದ್ದಾರೆ, ಹಾ ನಿಜ. ಜನಕ್ಕೆ ರೀಚ್ ಮಾಡ್ಸಿದ್ದಾರೆ. ಈ ತರ ಮಾಡೋದ್ ತಪ್ಪು, ಆ ಅದ್ರಲ್ಲಿ ನೀವು ಪಾತ್ರಧಾರಿ ಅಷ್ಟೇ ಅಂತ ಈಗ ನನ್ಗೆ ನಾನು ಆ ಅನ್ಸುತ್ತೆ. ರೀತಿ ಒಪ್ಕೊಂಡಿರೋದು ಹ್ಮ್. ಜನರಿಗೆ ನಿಜವಾಗ್ಲೂ ಇವನು ಪ್ರಾಮಾಣಿಕ ಅನ್ನೋ ತರ ಹೌದು. ಹೇಳ್ತಿದ್ದಾರೆ. ಬಹುಶಃ ಈ ಆಟದಲ್ಲಿ ನಾನು ಗೆಲ್ತಿದ್ರು ಕೂಡ ನಾನ್ ನನ್ನ ಬಗ್ಗೆ ಅವ್ರು ಇರೋ ಒಪಿನಿಯನ್ ಹ್ಮ್. ಇಷ್ಟರ ಮಟ್ಟಿಗೆ ಒಳ್ಳೆಯ ಒಪಿನಿಯನ್ ಬರದೇ ಇರ್ಬೋದಿತ್ತೇನೋ, ನಾನು ಗೆಲ್ತಿದ್ರು ಕೂಡ. ಆದ್ರೆ ನಾನು ಆ ನಿಯತ್ತಾಗಿ ಇರ್ಬೇಕು ಅನ್ನೋದನ್ನ ಜನ ಅಪ್ರಿಶಿಯೇಷನ್ ಮಾಡಿರೋದು, ತಪ್ಪು ಮಾಡಿದ್ರು ಕೂಡ ಅದನ್ನ ಒಪ್ಕೋತಾನೆ ಅಂತ ಹೇಳಿರೋ ಅಪ್ರಿಶಿಯೇಷನ್, ಎಲ್ಲ ಒಂದ್ ಕಡೆ ಒಂದು 100ರಲ್ಲಿ 3 ಜನ ನಾವು ಕೂಡ ಹೀಗೆ ಮಾಡ್ಬೇಕು ಲೈಫಲ್ಲಿ ಅನ್ನೋ ತರ ಅನ್ಸಿದ್ರೆ, ಅದು ಬಿಗ್ ಬಾಸ್ ಇಂದ ನಾನು ಕಲಿಯೋ ಪಾಠ, ನೋಡೋ ವೀಕ್ಷಕರು ಕಲಿಯೋ ಪಾಠ ಅಂತಾನೆ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.